ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರವು ಪಿಂಚಣಿ ಯೋಜನೆಯಲ್ಲಿ ಮಾಡಿರುವಂತಹ ಮಹತ್ತರವಾದ ಬದಲಾವಣೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಏನೇನು ಚೇಂಜಸ್ ಆಗಿದೆ, ನೀವು ಏನೇನು ಮಾಡಬೇಕು ಅನ್ನೋ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಕಲೀಗ್ಸ್ ಯಾರ್ಯಾರಿದ್ದಾರೆ, ಅವರು ಯಾರ್ಯಾರು ಪೆನ್ಷನ್ ತಗೊಳ್ತಾರೋ ಅವರು ಕೂಡ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗೂ ಪೆನ್ಷನರ್ಸ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ಕೂಡ ನನ್ನ ಚಾನಲಲ್ಲಿ ಆದೇಶ ಪ್ರತಿಯೊಂದಿಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದರಿಂದಾಗಿ ನಿಮಗೆ ಇಮಿಡಿಯೇಟಾಗಿ ವ್ಯಾಲಿಡ್ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಅದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ ಹಾಗೂ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಬೋದಾಗಿದೆ. ನೀವು ಅದಕ್ಕೋಸ್ಕರ ಸರ್ಚ್ ಮಾಡುವಂತಹ ಅಗತ್ಯ ಇರೋದಿಲ್ಲ. ಹಾಗೂ ಇನ್ನು ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ನಿವೃತ್ತರಾಗಿದ್ದರೆ ಅಥವಾ DA ಹೈಕ್ ಬಗ್ಗೆ ನ್ಯೂಸ್ ಅಥವಾ ಸ್ಯಾಲ್ರಿ ಹೈಕ್ ಬಗ್ಗೆ ನ್ಯೂಸನ್ನು ತಿಳ್ಕೊಳ್ಬೇಕಂತಿದ್ರೆ ನನ್ನ ಚಾನಲಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟಲ್ಲಿ ಎಲ್ಲ ವಿಷಯಗಳನ್ನು ನಾನು ತಿಳಿಸಿದ್ದೀನಿ. ಅಲ್ಲಿ ಹೋಗಿ ಎಲ್ಲ ವೀಡಿಯೋಗಳನ್ನು, ಇದುವರೆಗೆ ಅಪ್ಲೋಡ್ ಆಗಿರೋ ವೀಡಿಯೋಗಳನ್ನು ನೋಡಿ ಇನ್ಫಾರ್ಮೇಷನನ್ನು ಪಡೆದುಕೊಳ್ಬೋದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದಾಗೆ ಪಿಂಚಣಿ ಯೋಜನೆಯಲ್ಲಾಗಿರುವಂತಹ ಮಹತ್ತರವಾದ ಬದಲಾವಣೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನಂದರೆ, ರಾಜ್ಯ ಸರ್ಕಾರಕ್ಕೆ ಹಲವಾರು ಕಂಪ್ಲೇಂಟ್ಸ್ ಬರ್ತಿದೆ. ಏನಂದರೆ, ಯಾರಿಗೆ ಪಿಂಚಣಿ ಬರಬೇಕು ಅಂಥವ್ರು ಬರ್ತಾ ಇಲ್ಲ, ಅಥವಾ ಯಾರಿಗೆ ಸಿಗಬಾರ್ದು, ಕೆಲವರು ಅನರ್ಹರಾಗಿದೆ, ಫೇಕ್ ಡಾಕ್ಯುಮೆಂಟ್ಸ್ ಯೂಸ್ ಮಾಡಿಕೊಂಡು ಪಿಂಚಣಿ ಪಡೀತಿದ್ದಾರೆ ಅಂತೆಲ್ಲ ಹಲವಾರು ತಿಂಗಳಿಂದ ಕಂಪ್ಲೇಂಟ್ಸ್ಗಳು ಬರ್ತಾಯಿತ್ತು. ಅದಕ್ಕೋಸ್ಕರ ಈ ಹೊಸ ಕಾಯ್ದೆಯನ್ನು ರೂಪಿಸಿದೆ. ಅದೇನಂತ ಆದೇಶ ಪ್ರತಿಯಲ್ಲಿ ಏನಿದೆ ಅಂತ ನೋಡೋಣ. ರಾಜ್ಯ ಸರ್ಕಾರವು ಪಿಂಚಣಿ ಪಡೆಯುತ್ತಿರುವ ಎಲ್ಲ ಫಲಾನುಭವಿಗಳಿಗೆ ಬಹಳ ಮಹತ್ವದ ಸೂಚನೆಯನ್ನು ನೀಡಿದೆ. ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರು, ವಿಧವೆಯರು, ಅಂಗವಿಕಲರು ಇನ್ನು ಮುಂದೆ ಪ್ರತಿ ತಿಂಗಳು ಪಿಂಚಣಿ ಪಡೆಯಲು ತಮಗೆ ಸಂಬಂಧಿಸಿದ ಕೆಲವೊಂದು ದಾಖಲೆಗಳನ್ನು ನವೀಕರಣ ಮಾಡಿಸಬೇಕು ಎಂದು ಹೇಳಿದೆ. ಕೆಲವು ತಾಂತ್ರಿಕ ಕಾರಣಗಳಿಗಾಗಿ ಅಥವಾ ದಾಖಲೆಗಳು ಹೊಂದಾಣಿಕೆಯಾಗದೆ ಪಿಂಚಣಿ ಹಣ ಜಮಾ ಆಗದಂತಹ ದೂರುಗಳು ಕೇಳಿಬರುತ್ತಿದೆ. ಅದರಿಂದಾಗಿ ರಾಜ್ಯ ಸರ್ಕಾರ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು, ಅನರ್ಹರನ್ನು ಪಟ್ಟಿಯಿಂದ ಕೈಬಿಡಲು ದಾಖಲೆಗಳನ್ನು ನವೀಕರಿಸುವ ಕೆಲಸವನ್ನು ಕೈಗೆತ್ತಿಕೊಂಡಿದೆ. ಈಗ ಪಿಂಚಣಿದಾರರು ನಿಗದಿತ ಸಮಯದಲ್ಲಿ ಅಗತ್ಯ ದಾಖಲೆಗಳನ್ನು ನವೀಕರಿಸದಿದ್ದರೆ ಮುಂದಿನ ತಿಂಗಳಿಂದ ಪಿಂಚಣಿ ಹಣ ಬರುವುದಿಲ್ಲ. ಸೊ ಏನು ಹೇಳಿದೆ, ನಾನು ಆಲ್ರೆಡಿ ಹೇಳಿದಾಗೆ ಕೆಲವರು ಫೇಕ್ ಡಾಕ್ಯುಮೆಂಟ್ಸನ್ನು ಯೂಸ್ ಮಾಡಿಕೊಂಡು ಪಿಂಚಣಿಯನ್ನು ಪಡೀತಿದ್ದಾರೆ, ಅಥವಾ ಕೆಲವರು ಅರ್ಹರು ಯಾರಿಗೆ ಪಿಂಚಣಿ ಸಿಗಬೇಕಂತಿರುತ್ತೋ ಅವ್ರಿಗೆ ಕರೆಕ್ಟಾಗಿ ಪಿಂಚಣಿ ಬರ್ತಾ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಅವರು 60 ವರ್ಷದಿಂದ 70 ವರ್ಷ ಆಗಿರ್ಬೋದು, ಆವಾಗ ಸ್ವಲ್ಪ ಜಾಸ್ತಿ ಪೆನ್ಷನ್ ಬರುತ್ತಲ್ಲ, ಆ ಥರ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡಿರಲಿಕ್ಕಿಲ್ಲ, ಅಥವಾ ಅವರ ಯಾರು ಪಿಂಚಣಿ ಪಡ್ಕೊಂಡಿರ್ತಾರೋ ಅವ್ರು ತೀರ್ಕೊಂಡು ಅವರ ಫ್ಯಾಮಿಲಿಯವ್ರಿಗೆ ಕುಟುಂಬ ಪಿಂಚಣಿ ಪಡೆದುಕೊಳ್ತಾ ಇರ್ಬೋದು, ಅಂಥ ಡಾಕ್ಯುಮೆಂಟ್ಸನ್ನೆಲ್ಲ ಅಪ್ಡೇಟ್ ಮಾಡಿರೋದಿಲ್ಲ. ಸೊ ಈ ಡಾಕ್ಯುಮೆಂಟ್ಸ್ಗಳನ್ನೆಲ್ಲನೂ ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಏನಾದರೂ ಒಂದು ವೇಳೆ ಡಾಕ್ಯುಮೆಂಟ್ ಅಪ್ಡೇಟ್ ಆಗಿಲ್ಲ ಅಂದರೆ ಮುಂದಿನ ತಿಂಗಳುಗಳಲ್ಲಿ ಪಿಂಚಣಿ ಹಣ ಬರೋದ್ರಲ್ಲಿ ವ್ಯತ್ಯಾಸ ಆಗ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೊದಲೇ ನೀವು ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ಪಿಂಚಣಿ ಹಣ ಸ್ಟಾಪ್ ಆಗೋ ಮೊದಲು ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಯಾರ್ಯಾರಿಗೆ ಇದು ಅಪ್ಲೈ ಆಗುತ್ತೆ ಅಂತ ನೋಡಿದರೆ, ಸಂಧ್ಯಾ ಸುರಕ್ಷಾ ಯೋಜನೆ, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ ಇವರಿಗೆಲ್ಲ ಅಪ್ಲೈ ಆಗುತ್ತೆ. ಸೊ ಇನ್ನು ಯಾರ್ಯಾರು ಪೆನ್ಷನ್ ಪಡ್ಕೊತಿರೋ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಯಾವ್ಯಾವ ದಾಖಲೆಗಳು ಬೇಕಾಗ್ಬೋದು ಅಂತ ನೋಡಿದರೆ, ನಿಮ್ಮ ಆಧಾರ್ ಕಾರ್ಡು, ಇದರಲ್ಲಿ ಎಲ್ಲ ದಾಖಲೆಗಳು ಇರಬೇಕಂತಲೇ ಇಲ್ಲ, ನಿಮ್ಮ ಹತ್ರ ಏನೇನಿದೆಯೋ ಅದೆಲ್ಲ ಲೇಟೆಸ್ಟ್ ಅಪ್ಡೇಟೆಡ್ ಆಗಿರಬೇಕು. ಆಧಾರ್ ಕಾರ್ಡ್ ಅಂತೂ ಬೇಕೇ ಬೇಕಾಗುತ್ತೆ. ನಿಮಗೆ ಗೊತ್ತಿದೆ, ಈಗ ಪ್ರತಿಯೊಂದು ಕೆಲಸಕ್ಕೂ ಆಧಾರ್ ಕಾರ್ಡ್ ಇಲ್ಲದೆ ಯಾವ ಅಪ್ಡೇಟು ಆಗೋದಿಲ್ಲ. ನೀವೇನೋ ತುಂಬ ವರ್ಷದಿಂದ ಮಾಡಿಸಿಲ್ಲ ಆಧಾರ್ ಕಾರ್ಡ್ ಅಂದರೆ ದಯವಿಟ್ಟು ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ ಇಲ್ಲದೆ ಇದ್ದರೆ ಮುಂದಿನ ತಿಂಗಳುಗಳಲ್ಲಿ ಪಿಂಚಣಿ ಹಣ ಬರೋದು ಅಥವಾ ಫ್ಯಾಮಿಲಿ ಪೆನ್ಷನ್ ನೀವು ಪಡ್ಕೊಳ್ತಿದ್ರೆ ಅದರ ಹಣ ಬರೋದು ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ವೇಳೆ ಇವಾಗ ಫಾರ್ ಎಕ್ಸಾಂಪಲ್ಲು ಗಂಡ ತೀರ್ಕೊಂಡಿರ್ತಾರೆ, ಹೆಂಡತಿ ಅಥವಾ ಮಕ್ಕಳು ಫ್ಯಾಮಿಲಿ ಪೆನ್ಷನ್ ಪಡ್ಕೊತಾ ಇದ್ದರೆ ನೀವು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ ಇಲ್ಲದಿದ್ದರೆ ನಿಮಗೆ ಮುಂದಿನ
ತಿಂಗಳುಗಳಲ್ಲಿ ಪಿಂಚಣಿ ಹಣ ಬರೋದಕ್ಕೆ ತೊಂದರೆ ಆಗ್ಬೋದು. ಸೊ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳಿ. BPL ಕಾರ್ಡ್ ಇದ್ದರೆ BPL ಕಾರ್ಡು ಇದೇನು ಕಂಪಲ್ಸರಿ ಅಲ್ಲ. BPL ಕಾರ್ಡ್ ಇದ್ದವ್ರು ತೋರಿಸ್ಬೋದು, ಇಲ್ದಿದ್ದವ್ರಿಗೆ ಏನೂ ಅಗತ್ಯ ಇರೋದಿಲ್ಲ. ಹಿರಿಯ ನಾಗರಿಕರ ದೃಢೀಕರಣ ಪತ್ರ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೀನಿಯರ್ ಸಿಟಿಜನ್ಸ್ ಕಾರ್ಡ್, ಸೊ ಇದನ್ನು ಕೂಡ ನೀವು ಮಾಡಿಸ್ಕೊಡ್ಬೇಕಾಗುತ್ತೆ. ಯಾಕಂದರೆ 70 ವರ್ಷ ಆದಮೇಲೆ ಏನು ಎಕ್ಸ್ಟ್ರಾ ಪೆನ್ಷನ್ನು ಅದೆಲ್ಲ ಕೊಡಬೇಕಂತ ಏನಿದ್ದಾರೆ ಅದು ಸದ್ಯದಲ್ಲೇ ಜಾರಿ ಆಗಲಿದೆ. ಅದು ಯಾವಾಗ ಈ ಹಿರಿಯ ನಾಗರಿಕರ ದೃಢೀಕರಣ ಪತ್ರ ಸೀನಿಯರ್ ಸಿಟಿಸನ್ಸ್ ಪತ್ರ ಯಾರ ಹತ್ರ ಇರುತ್ತೋ ಅವ್ರಿಗೆ ಮಾತ್ರ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ಕರೆಕ್ಟ್ ಏಜ್ ಜೊತೆಗೆ ನೀವು ಈ ಕಾರ್ಡ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಗವಿಕಲರ ದೃಢೀಕರಣ ಪತ್ರ, ಯಾರಾದರೂ ಕ್ಯಾಪ್ ಇದ್ದರೆ ಅಥವಾ ವಿಕಲಚೇತನರು ಯಾರಾದರೂ ಇದ್ದರೆ ಅಂಥವರು ಕೂಡ ಹೋಗಿ ಅವರ ದೃಢೀಕರಣ ಪತ್ರವನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಅಥವಾ ಫ್ಯಾಮಿಲಿ ಪೆನ್ಷನ್ ಪಡೆಯೋರು ಕೂಡ ಯಾರಾದರೂ ಇದ್ದರೆ ಅಂಥವರು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ವಿಧವೆಯರಿಗೆ ಪತಿಯ ಮರಣದ ದೃಢೀಕರಣ ಪತ್ರ ಅಂದರೆ ಇವಾಗ ನಾನು ಆಲ್ರೆಡಿ ಹೇಳಿದಾಗೆ ಗಂಡ ಸತ್ತೋಗಿರ್ತಾರೆ, ಹೆಂಡತಿಯರು ಇದು ಅವರ ಪರವಾಗಿ ಫ್ಯಾಮಿಲಿ ಪೆನ್ಷನ್ ಪಡ್ಕೊಳ್ತಾ ಇದ್ದೀರಿ ಅಂತ ಆದರೆ ನೀವೇನಂದರೆ ಅವರ ಡೆತ್ ಸರ್ಟಿಫಿಕೇಟು, ಗಂಡನ ಡೆತ್ ಸರ್ಟಿಫಿಕೇಟನ್ನು ತೋರಿಸ್ಬೇಕಾಗತ್ತೆ, ಅಪ್ಡೇಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಹೋಗಿ ಆದಷ್ಟು ಬೇಗ ಈ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ಈಗ ಸದ್ಯಕ್ಕೆ ಪೆನ್ಷನ್ ಕೊಡ್ತಿರ್ಬೋದು, ಮುಂದಿನ ದಿನಗಳಲ್ಲಿ ಈ ರೂಲ್ಸ್ ಏನು ಹೇಳಿದ್ದಾರೆ ಅಂದರೆ ಈ ಡಾಕ್ಯುಮೆಂಟಲ್ಲಿ ಅಪ್ಡೇಟ್ ಆದವ್ರಿಗೆ ಮಾತ್ರ ಪೆನ್ಷನ್ ಕೊಡ್ತೀವಿ, ಯಾರ್ಯಾರು ಅಪ್ಡೇಟ್ ಮಾಡಲ್ವೋ ಅವ್ರಿಗೆ ಪೆನ್ಷನ್ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆದಷ್ಟು ಬೇಗ ನಿಮಗೆ ಯಾವುದು ಸಂಬಂಧಪಟ್ಟಿದ್ದು ಇದರಲ್ಲಿ ಅಂತಹ ಕಾರ್ಡ್ಗಳನ್ನಾಗಲಿ ಅಥವಾ ಡಾಕ್ಯುಮೆಂಟ್ಸನ್ನಾಗಲಿ ನೀವು ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು. ಆದಾಯ ದೃಢೀಕರಣ ಪತ್ರ, ಇದು ಪೆನ್ಷನ್ ಬಿಟ್ಟು ಬೇರೆ ಏನಾದರೂ ಇನ್ಕಮ್ ಇದ್ದರೆ, ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ತೋಟ ಗದ್ದೆಯಿಂದನೂ ಇನ್ಕಮ್ ಬರ್ತಿರುತ್ತೆ, ಅದರ ಇನ್ಕಮ್ ಸರ್ಟಿಫಿಕೇಟ್ ಅದನ್ನು ಕೂಡ ತೋರಿಸ್ಬೇಕಾಗುತ್ತೆ. ಅಂದರೆ ಪೆನ್ಷನ್ ಬಿಟ್ಟು ಬೇರೆ ಏನು ನಿಮಗೆ ಇನ್ಕಮ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿದ್ದರೆ ಮುಂದಿನ ತಿಂಗಳುಗಳಲ್ಲಿ ನಾನು ಹೇಳ್ದಾಗೆ ಸಡನ್ನಾಗಿ ಪೆನ್ಷನ್ ಸ್ಟಾಪ್ ಆಗೋದು, ಇಂಥ ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ ಇದರಲ್ಲಿ ಯಾವ್ದ್ಯಾವ್ದು ನಿಮಗೆ ಸಂಬಂಧಪಟ್ಟಿದ್ದೋ, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾವ್ದ್ಯಾವ್ದನ್ನು ಕೇಳ್ತಾರೋ ಒಂದು ಸಲ ಹೋಗಿ ಚೆಕ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡಿಸ್ಕೊಂಡು ಬನ್ನಿ. ಸೊ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಇಲ್ಲದೆ ಪಿಂಚಣಿಯನ್ನು ಪಡೆಯೋದಕ್ಕೆ ಸರಾಗವಾಗಿ ಪಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಯಾವುದಾದ್ರೂ ಬೇರೆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕಂತಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾನು ಆಲ್ರೆಡಿ ಹೇಳ್ದಾಗೆ ಇದು ಏನು ಇನ್ಫಾರ್ಮೇಷನ್ ಇದೆಯೋ ಇದು ರಾಜ್ಯ ಸರ್ಕಾರದಿಂದ ಯಾರು ಪಿಂಚಣಿ ಪಡೆಯುತ್ತಿರ್ತಾರೆ ಅವರಿಗೆ ಅನ್ವಯ ಆಗಲಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.